ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ನಾನಿವತ್ತು ಉಂಡೆ ಪಕೋಡ ಈ ಮ್ಯಾರೇಜ್ಗಳೆಲ್ಲ ಯಾವ ಥರ ಮಾಡ್ತಾರಂತ ತೋರಿಸ್ತೀನಿ. ಮೊದಲಿಗೆ ನಾನು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ 1 ಇಂಚು. ಸೊ ಹಸಿಮೆಣ್ಸಿನ್ಕಾಯಿ ನಾನು ಒಂದು 2 ತೊಗೊಂಡಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟು ನಾನು ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ. ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ 1 ಹಿಡಿಯಷ್ಟು ನಾನಿವಾಗ ಕಡಲೆಕಾಯಿ, ಹಸಿ ಕಡಲೆಕಾಯಿನೇ ತೊಗೊಂಡಿದ್ದೀನಿ. ಕಡಲೆಪಪ್ಪು ಒಂದು ಅರ್ಧ ಹಿಡಿ ತೊಗೊಂಡಿರ್ತೀನಿ. ಸೊ ಇವಾಗ ಬನ್ನಿ ಇದನ್ನು ಗ್ರೈಂಡ್ ಮಾಡ್ಕೊಳ. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ ಈ ಥರ. ಸೊ ತುಂಬ ಚೆನ್ನಾಗಿರುತ್ತೆ. ಮದುವೆಗಳಲ್ಲಿ ಸಾಯಂಕಾಲ ಹೊತ್ತು ಸ್ನ್ಯಾಕ್ಸ್ ಥರ ಮಾಡ್ತಾರೆ. ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇವಾಗ ನಾನು ಏನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ. ಸೊ ಎಳ್ಳು, ಬಿಳಿ ಎಳ್ಳು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ. ಸೊ ತುಂಬ ಟೇಸ್ಟಿ, ತುಂಬ ರುಚಿಯಾಗಿ, ತುಂಬ ಈಸಿ ಮಾಡೋದು ಕೂಡ. ಸೊ ಮೈದಾ ನಾನಿದೆ ಇಲ್ಲಿ ಒಂದು ಬೈಂಡಿಂಗೋಸ್ಕರ 2 ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಚಿರೋಟಿ ರವೆ ಕೂಡ ಸೊ 1 ಕಪ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈರುಳ್ಳಿಯಲ್ಲಿ ಆ ನೀರಿನ ಅಂಶ ಏನಿದೆ ಅದರಲ್ಲೇ ಚೆನ್ನಾಗಿ ಕಿವುಚ್ಕೊಳ್ಳೋಣ. ಸೊ ನೋಡಿ ಇವಾಗ ಒಂದು ಹದಕ್ಕೆ ಬಂದಿದೆ. ಸೊ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಒಂದು ಕನ್ಸಿಸ್ಟೆನ್ಸಿ ತರ್ತೀನಿ. ಅಂದರೆ ಇವಾಗ ಕ್ಲೀನಾಗೆ ಸ್ಮ್ಯಾಶ್ ಎಲ್ಲ ಮಾಡಿದ್ರೆ ನಿಮಗೆ ಒಂಥರ ಉಂಡೆ ಆಕಾರನೂ ಕೂಡ ಮಾಡ್ಬೋದು. ಇವಾಗ ಇಲ್ಲಿ ನೋಡಿ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದೊಂದೇ ಉಂಡೆಗಳು ನೀವು ಇವಾಗ ಇಲ್ಲಿ ಹಾಕ್ಕೊಳ್ಬೋದು. ನಿಮಗೆ ಎಷ್ಟೆಷ್ಟು ದಪ್ಪ ಬೇಕು ಉಂಡೆ ಅಷ್ಟು ದಪ್ಪ ಉಂಡೆ ಕೂಡ ನೀವು ಮಾಡ್ಕೋಬೋದು. ಸೊ ಯೂಶಲಿ ಚಿಕ್ಕದು ಉಂಡೆ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ 2 ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇನ್ನೊಂದು ನೀವು ಕೂಡ 2ನೇ ಟೈಮ್ ಇನ್ನೊಂದು ಸ್ವಲ್ಪ ಹಾಕಿದ್ರು ನಿಮಗೆ ಸ್ವಲ್ಪ 2ನೇ ಟೈಮ್ ಮಾಡಿದ್ರೆ ನಿಮಗೆ ಗರಿ ಅನಿಸುತ್ತೆ. ನಿಮಗೆ ಒಳಗಡೆ ಸಾಫ್ಟೇ ಇರುತ್ತೆ, ಆಚೆ ನಿಮಗೆ ತುಂಬ ಗರಿ ಆಗುತ್ತೆ. ಸೊ ಯಾವತ್ತೂ 2 ಟೈಮ್ ನೀವು ಈ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಸರ್ವ್ ಮಾಡೋಣ ಬನ್ನಿ. ಸೊ ಇದೇ ಥರ ನೀವು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್